ಹೆಬ್ಬಾಳ ರಿಂಗ್ ರಸ್ತೆ ಇದು ಸದಾಕಾಲ ಟ್ರಾಫಿಕ್ ಜಾಮ್ನಿಂದ ಕೂಡಿರುವಂತಹ ಒಂದು ಜಾಗ. ಈಗ ಒಂದು ಆಕ್ಸಿಡೆಂಟ್ ಆಗೋಗಿದೆ. ಇದರ ಪರಿಣಾಮವಾಗಿ 10 ಕಿಲೋಮೀಟರ್ ವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿರೋದು. ಹೆಬ್ಬಾಳ ರಿಂಗ್ ರಸ್ತೆಯಲ್ಲಿ ಆಗಿರುವಂತಹ ಒಂದು ಅಪಘಾತ. ಹೆಬ್ಬಾಳ ನಾಗವಾರ ಮಾರ್ಗದಲ್ಲಿ 2 ಗಂಟೆಯಿಂದ ವಾಹನಗಳು ನಿಂತಲ್ಲೇ ನಿಂತಿವೆ. ಪೀಕ್ ಅವರ್ನಲ್ಲಿ ಟ್ರಾಫಿಕ್ ಜಾಮ್ನಿಂದಾಗಿ ಪರದಾಡ್ತಾ ಇದ್ದಾರೆ. ಲಾರಿ ಕೆಳಗೆ ನುಗ್ಗಿಸಿ ಬೈಕ್ ಸವಾರರು ಹೊರಟಿದ್ದಾರೆ. ಕಾರಣ ಟೈಮಿಂಗ್ ಹೋಗ್ಬೇಕು, ಏನು ಮಾಡೋಕ್ಕಾಗಲ್ಲ. ಕೆಲಸಗಳು ನಿಯಂತ್ರಣ ತಪ್ಪಿ ಗೂಡ್ಸ್ ಲಾರಿ ಮೆಟ್ರೋ ತಡೆಗೋಡೆಗೆ ಡಿಕ್ಕಿಯನ್ನ ಹೊಡೆದಿದೆ. ಸರ್ವಿಸ್ ರಸ್ತೆಯಿಂದ ಮುಖ್ಯ ರಸ್ತೆಯಲ್ಲಿ 10 ಚಕ್ರದ ಲಾರಿ ಅಪಘಾತವಾಗಿರೋದು. ನಾಗವಾರ ಹೆಬ್ಬಾಳ ಮಾರ್ಗದ ಕೆಂಪಾಪುರದ ಬಳಿ ಆಗಿರುವಂತಹ ಘಟನೆ ಇದು. ಲಾರಿಯನ್ನ ತೆಗೆಯಲು 2 ಜೆಸಿಬಿಯನ್ನ ಪೊಲೀಸರು ಬಳಸಿದ್ದಾರೆ. ಹೆಬ್ಬಾಳದಿಂದ ರಾಮಮೂರ್ತಿ ನಗರದವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನು ಈಗ ನಿಮಗೆ ತೋರಿಸ್ತಾ ಇದ್ದೀವಿ. ಅಪಘಾತ ಹೇಗಾಗಿದೆ ಅಂತ ಹೇಳಿ. ಇದು 10 ವೀಲರ್ ಲಾರಿ, 10 ಚಕ್ರದ ಲಾರಿ. ಡಿವೈಡರ್ ದಾಟ್ಕೊಂಡು ಇಡೀ ನಡು ರಸ್ತೆಯನ್ನೇ ಅಡ್ಡ ಹಾಕಿ ಗೋಡೆ ಕಟ್ಟದಂಗೆ ನಿಂತ್ಕೊಂಡಿದೆ ಲಾರಿ. ನೋಡಿ ಅಲ್ಲಿ ನಡು ರಸ್ತೆಗೇನೆ ಅಡ್ಡ ಗೋಡೆ ಹಾಕ್ಬಿಟ್ಟು ಅಲ್ಲಿ ಮೊದಲೇ ಈಗ ಆ ಫ್ಲೈಓವರ್ನೆಲ್ಲ ತೆಗೆದು ಹಾಕ್ಬಿಟ್ಟು ನಾಗವಾರದಿಂದ ಬರುವಂಥ ಎಲ್ಲ ವಾಹನಗಳನ್ನು ಕೆಳಗಡೆಗೆ ಬಿಡ್ತಾ ಇದ್ದಾರೆ. ಫ್ಲೈಓವರ್ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಮೊದಲೇ ಸಮಸ್ಯೆ ಟ್ರಾಫಿಕ್ ಜಾಮ್. ಮೊದಲೇ 4-5 ಕಿಲೋಮೀಟರ್ವರೆಗೂ ಟ್ರಾಫಿಕ್ ಜಾಮ್ ಇರುತ್ತೆ. ಇನ್ನು ಈ ಲಾರಿ ನಿಂತಂತೂ ಅಯ್ಯಯ್ಯ ಪಡಬಾರದ ಕಷ್ಟವನ್ನು ಅಲ್ಲಿರುವಂಥ ಜನ ಪಡ್ತಾ ಇದ್ದಾರೆ. ಆ ರಸ್ತೆಯಲ್ಲಿ ಬರುವಂಥವ್ರು ಆ ಕಡೆಗೆ ಯಾರೇ ಬರಬೇಕು ಅಂತ ಇದ್ದರೆ ಡೈವರ್ಟ್ ಮಾಡ್ಕೊಂಡು ಬೇರೆ ರಸ್ತೆಯನ್ನು ಹುಡ್ಕೊಳ್ಳಿ. ಕಾರಣ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ನನ್ನ ಸಹೋದ್ಯೋಗಿ ಈಗ ಮಾರುತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾರುತಿ, ಮೊದಲೇ ಟ್ರಾಫಿಕ್ ಜಾಮ್ನಿಂದ ಹೈರಾಣಾಗಿ ಹೋಗ್ತೀವಿ ಆ ಭಾಗದಲ್ಲಿ. ನಾನು ಆ ಭಾಗದಲ್ಲೇ ಬರೋದ್ರಿಂದ ಗೊತ್ತು ಅದರ ಹಣೆಬರ ಏನು ಅಂತೇಳಿ. ಈ ಅಡ್ಡು ಗೋಡೆ ಥರ ನಿಂತುಬಿಟ್ಟಿದೆಯಲ್ರಿ ಲಾರಿ, ಈ ಕ್ಲಿಯರ್ ಆಯ್ತಾ ಅಥವಾ ಇನ್ನೂ ಇಲ್ವಾ? ಸದ್ಯಕ್ಕೆ ಇನ್ನೂ ಕ್ಲಿಯರ್ ಆಗುವಂತ ಕೆಲಸ ನಡೀತಿದೆ. ಯಾಕಂದ್ರೆ ಬೆಳಗ್ಗೆ 7 ಗಂಟೆಗೆ ಈ ಘಟನೆ ನಡೆದಿರುವಂತದ್ದು. ಬೆಳ್ಳಂಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಿರೋರು, ಮುಖ್ಯವಾಗಿ ಈ ಭಾಗದಲ್ಲಿ ಏರ್ಪೋರ್ಟ್ ಕಡೆ ಹೋಗೋರು ತುಂಬಾ ಜನ ಬರ್ತಾರೆ. ಕೇರ್ಪುರಂ ಭಾಗದಿಂದ ಏರ್ಪೋರ್ಟ್ ಕಡೆ ಹೋಗೋರು ಬರ್ತಾರೆ. ಹಾಗೆ ಸಿಟಿ ಕಡೆ ಬರೋರು ಇದೇ ರಸ್ತೆಯಲ್ಲಿ ಬರ್ತಾರೆ. ಹಾಗಾಗಿ ಈಗ ಬಂದಿರೋ ಮಾಹಿತಿ ಪ್ರಕಾರ ಹೆಬ್ಬಾಳ ಅಪ್ ಟು ರಾಮಮೂರ್ತಿ ನಗರ ಆಲ್ಮೋಸ್ಟ್ 10ರಿಂದ 12 ಕಿಲೋಮೀಟರ್ ವರೆಗೂ ಹೆಬ್ಬಾಳ ಮಾರ್ಗವಾಗಿ ಬರುವಂತ ರಸ್ತೆ ಸಂಪೂರ್ಣವಾಗಿ ಜಾಮ್ ಆಗಿರುವಂತದ್ದು. ಯಾಕಂದ್ರೆ ಬೆಳಗ್ಗೆ 7 ಗಂಟೆಗೆ ಆಗಿರೋದ್ರಿಂದ ಇಡೀ ರಸ್ತೆಗೆ ಒಂದು ಸರ್ವಿಸ್ ರೋಡ್ ಮತ್ತೆ ಇನ್ನೊಂದು ಮೇನ್ ರೋಡ್, ಎರಡೂ ರಸ್ತೆ ಬ್ಲಾಕ್ ಆದ ಕಾರಣಕ್ಕೆ ಎರಡೂ ರಸ್ತೆಯಲ್ಲಿ ಸಂಚಾರ ಮಾಡ್ತಿದ್ದಂತ ವಾಹನಗಳು ನಿಂತಲ್ಲೇ ನಿಂತಿರುವಂತದ್ದು. ಸಾಕಷ್ಟು ವಾಹನ ಸವಾರರು ಪರಿತಪಿಸ್ತಿದ್ರು ಏನಾಗೋಗಿದೆ ಅನ್ನೋದು ಗೊತ್ತು. ಯಾಕಂದ್ರೆ ತುಂಬಾ ಮುಂದೆ ಅಪಘಾತ ಆಗಿರುವಂತದ್ದು, ಹಿಂದೆ ಇರೋರಿಗೆ ಏನಾಗಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಜೊತೆಗೆ ಗಾಡಿ ಮೂವ್ಮೆಂಟ್ ಕೂಡ ಆಗದೇ ಇರುವಂತ ಪರಿಸ್ಥಿತಿಯಲ್ಲಿ ಇತ್ತು ಆ ಮಟ್ಟಕ್ಕೆ. ಆಮೇಲೆ ದ್ವಿಚಕ್ರ ವಾಹನ ಸವಾರರು ಹರಸಾಹಸ ಪಟ್ಕೊಂಡು ಏನು ಅಪಘಾತ ಆಗಿರುವಂತ ಟಿಪ್ಪರ್ ಲಾರಿ ಕೆಳಗೆ ತಮ್ಮ ಗಾಡಿಗಳನ್ನ ತೂರ್ಸ್ಕೊಂಡು ಹೋಗುವಂತ ಕೆಲಸ ಕೂಡ ಮಾಡ್ತಿದ್ರು. ಇಂಥ ಪರಿಸ್ಥಿತಿಯಲ್ಲಿದ್ದಾರೆ. ಸದ್ಯಕ್ಕೆ 2 ಜೆಸಿಬಿಗಳನ್ನ ತರಿಸು ಆ ಲಾರಿನ ಸೈಡ್ ತಳ್ಳುವಂತ ಕೆಲಸನ ಮಾಡ್ತಿದ್ದಾರೆ. ಆದ್ರೆ ಎರಡೂ ರಸ್ತೆ ಚಿಕ್ಕದಾಗಿರೋದು, ಒಂದ್ ಕಡೆ ಮೆಟ್ರೋ ಕಾಮಗಾರಿ ಆಗ್ತಿದೆ, ಮತ್ತೊಂದು ಸರ್ವಿಸ್ ರಸ್ತೆಯಲ್ಲಿ ಪಾದಚಾರಿ ಮಾರ್ಗ ಅನ್ನೋ ಕೆಲಸ ಮಾಡ್ತಿರೋದ್ರಿಂದ ಎರಡೂ ರಸ್ತೆ ಚಿಕ್ಕದಾಗಿರೋದ್ರಿಂದ ಆ ದೊಡ್ಡ ಲಾರಿಯನ್ನ ಎಲ್ಲಿ ಪಾರ್ಕ್ ಮಾಡಬೇಕು ಅನ್ನೋದು ಈಗ ತೆಗ್ದಾದ ಮೇಲೆ ಅದನ್ನು ಪಾರ್ಕ್ ಮಾಡೋದಕ್ಕೂ ದೊಡ್ಡ ಸಮಸ್ಯೆ. ಈಗ ಟ್ರಾಫಿಕ್ ಪೊಲೀಸರು ಈ ಒಂದು ದೊಡ್ಡ ಚಾಲೆಂಜ್ ತರ ತಗೊಂಡಿದ್ದಾರೆ. ಯಾಕಂದ್ರೆ ದೊಡ್ಡ ಮಟ್ಟದ ಲಾರಿ ಆಗಿರೋದ್ರಿಂದ ಎರಡೂ ರಸ್ತೆಗೆ ಅದು ಅಡ್ಡಲಾಗಿ ನಿಂತಿದೆ. ಅದನ್ನ ತೆಗೆದು ಈಗ ಬೇರೆ ಕಡೆ ಸಾಗಿಸುವಂತ ಕೆಲಸ ಆಗ್ಬೇಕು. ಯಾಕಂದ್ರೆ ಗಾಡಿ ಆಫ್ ಕೂಡ ಆಗಿರುವಂತದ್ದು. ನೇರವಾಗಿ ಮೆಟ್ರೋ ಪಿಲ್ಲರ್ಗೆ ಗಾಡಿ ಗುದ್ದಿರೋ ಕಾರಣಕ್ಕೆ ಈ ರೀತಿ ಪರಿಸ್ಥಿತಿ ಆಗಿರುವಂತದ್ದು. ಅರುಣ್. ಓಕೆ ಮಾರುತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಆ್ಯಕ್ಚುಲಿ 6ರಿಂದ 6ರವರೆಗೂ ಕೂಡ, ಸಂಜೆ 6ರಿಂದ ಬೆಳಗಿನ 6ರವರೆಗೂ ಇವೆಲ್ಲ ಹೆವಿ ವೆಹಿಕಲ್ಸ್ಗಳಿಗೆ ಅವಕಾಶನೇ ಇಲ್ಲ. ಅದು ಹೆಂಗೆ ಬಂತು ಅಂತ ಗೊತ್ತಿಲ್ಲ.